ಹಾಯ್ ನಮಸ್ತೆ, ವೆಲ್ಕಮ್ ಟು ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್. ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ಮಾವಿನ್ಕರ್ ಸರ್. ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ಇವತ್ತಿನ ದಿನ ವಸತಿ ಶಾಲೆಗಳ ಸಂಘದ ಮೂಲಕ, ಅಂದರೆ ಕರ್ನಾಟಕ ವಸತಿ ಶಾಲೆಗಳ ಸಂಘ ಅಂತ ಇದೆ, ಅದರ ಮೂಲಕ ವಸತಿ ಶಾಲೆಗಳಿದ್ದಾವೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಹೌದಾ? ಈ ರೀತಿ ಹಲವು ಶಾಲೆಗಳಿದ್ದಾವೆ. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ 6ನೇ ತರಗತಿಯಿಂದ ಪ್ರಾರಂಭ ಆಗ್ತವೆ. ಕೆಲವು 10th ವರೆಗೆ ಇದ್ದಾವೆ, ಕೆಲವು PUC ಸೆಕೆಂಡ್ ವರೆಗೆ ಇದ್ದಾವೆ. ಇದರಲ್ಲೇ ಕೂಡ ರಾಣಿ ಚೆನ್ನಮ್ಮ ಶಾಲೆ ಕೂಡ ಬಾಲಕಿಯರಿಗಾಗಿ ಇರ್ತಕ್ಕಂತಹ PUC ವರೆಗೆ ಇರ್ತಕ್ಕಂತಹ ವಿತ್ ಹೈಸ್ಕೂಲ್ ಪ್ಲಸ್ ಕಾಲೇಜ್ ಎರಡು ಇರ್ತಕ್ಕಂತಹ ಶಾಲೆ ಕೂಡ ಇದೇ ಮೊರಾರ್ಜಿ ದೇಸಾಯಿ ಕೆಟಗರಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಇವತ್ತಿನ ದಿನ ನಾನು ನಿಮ್ಗೇನು ಮಾಡ್ತೀನಿ, ಕಂಪ್ಲೀಟ್ ಆಗಿ ಮೊರಾರ್ಜಿ ದೇಸಾಯಿ ಅರ್ಜಿ ಸಲ್ಲಿಸೋದು ಹೇಗೆ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು, ಯಾವಾಗ ಸಲ್ಲಿಸಬೇಕು, ಎಕ್ಸಾಮ್ ಹೆಂಗಿದೆ ಇರ್ತದ, ಎಷ್ಟು ಅಂಕ ಇರ್ತವೆ, ಪ್ರತಿಯೊಂದು ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ರೆಡ್ ಕಲರಲ್ಲಿ ಕಾಣ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಹೊತ್ಕೊಂಡು, ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡ್ರಿ, ಅರ್ಜಿ ಸಲ್ಲಿಸಿ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ 2026 ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹಲವು ವಸತಿ ಶಾಲೆಗಳು ಅಂಡರ್ದಲ್ಲಿ ಬರ್ತವೆ. ಸೊ ಅವು ಎಲ್ಲ ಶಾಲೆಗಳಿಗೂ ಕೂಡ ಒಂದೇ ಎಕ್ಸಾಮ್ ನಡೀತದೆ. ಕೆಲವು ಪಾಲಕರಿಗೆ ಏನಪ್ಪಾ ಅಂತಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆ ಬೇರೆ, ಅಂಬೇಡ್ಕರ್ ವಸತಿ ಶಾಲೆ ಬೇರೆ, ಇಂದಿರಾ ಗಾಂಧಿ ಶಾಲೆ ಬೇರೆ, ಏಕಲವ್ಯ ಶಾಲೆ ಬೇರೆ, ಹೀಗೆ ಕಲ್ಪನೆ ಇರ್ತದೆ. ಅದೆಲ್ಲವೂ ಕೂಡ ತಪ್ಪು. ಒಂದೇ ಪರೀಕ್ಷೆ, ಎಂಟ್ರೆನ್ಸ್ ಒಂದು ಎಕ್ಸಾಮ್ ಬರೆದ್ರೆ ಎಲ್ಲ ಶಾಲೆಗಳು ಕೂಡ ಅಂಕಗಳನ್ನ ಆಧಾರವಾಗಿಟ್ಕೊಂಡು ಇಲ್ಲೇನ್ ಮಾಡ್ತಾರೆ, ವಿದ್ಯಾರ್ಥಿನ ಆಯ್ಕೆ ಮಾಡ್ತಾರೆ. ಸೊ ಹಾಗಾದ್ರೆ ಅರ್ಜಿ ಸಲ್ಲಿಕೆ ಯಾವಾಗ ಅಂತಕ್ಕಂಥದ್ದು ನೋಡಿದ್ರೆ, ನೋಡ್ರಿ, ಅರ್ಜಿ ಸಲ್ಲಿಸಲಿಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ. ಅಂದ್ರೆ 19/1/2026 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ. ಹಾಗಾದ್ರೆ ಇದು ನೀವು ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಕ್ರೈಸ್ದಲ್ಲಿ ಹೋಗ್ಬೇಕು. KRIS ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ತಾವೇನ್ ಮಾಡ್ರಿ, ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. 6th ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಯಾವ ಜಿಲ್ಲೆಯಲ್ಲಿ ಇರ್ತದೆ ನೋಡ್ರಿ, ಬೆಳಗಾವಿ, ಧಾರವಾಡ, ಹಾವೇರಿ ಕಡೆ, ಬಿಜಾಪುರ, ಬಾಗಲಕೋಟೆ, ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಒಂದು ಏನಾದ್ರೆ ಫಾರ್ಮೆಟ್ಗಳು ಬೇರೆ ಬೇರೆ ಇದಾವೆ. ಆ ಫಾರ್ಮೆಟ್ ಅನ್ನ ಈ ಒಂದು ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ ಫಾರ್ಮೆಟ್ ಅನ್ನು ತುಂಬಿ ನಿಮ್ಮ ನಿಯರೆಸ್ಟ್ ಇರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಶಾಲೆಗೆ ಕೊಡಬೇಕು. ಅವಾಗ ಅದು ಫಾರ್ಮ್ ಫಿಲ್ಅಪ್ ಆಗ್ತದೆ. ಅದರ ಜೊತೆಗೆ ಮರಿಬೇಡ್ರಿ, ವಿದ್ಯಾರ್ಥಿ ಕಲಿಯುವಂತಹ ಶಾಲೆಯ ಸೈನ್ ಕೂಡ ಅದರಲ್ಲಿ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಬನ್ನಿ, ಇಲ್ಲಿ ಅರ್ಜಿ ಏನಪ್ಪಾ ಅಂತಂದ್ರೆ ಈ ಅರ್ಜಿ ಪ್ರಾರಂಭ ಆಗಿರೋದು ಯಾವಾಗ, 19/1/2026 ಅಂದ್ರೆ ಇದೆ ಜನವರಿ 19ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಇನ್ನು ಇಲ್ಲಿ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಕೊನೆಯ ದಿನ ಅಂತ ಕರಿತೀವಿ ನಾವು. ಕೊನೆಯ ದಿನ ಅರ್ಜಿ ಸಲ್ಲಿಸಲಿಕ್ಕೆ ಯಾವಾಗ ಅಂತ ಕೇಳಿದ್ರೆ ಇದು ಫೆಬ್ರವರಿ 2ನೇ ತಾರೀಕು. ಫೆಬ್ರವರಿ 2/2/26 ಅಂದ್ರೆ ಜನವರಿ 19ಕ್ಕೆ ಸ್ಟಾರ್ಟ್ ಆಯ್ತು, ಫೆಬ್ರವರಿ 2ನೇ ತಾರೀಕು ಕ್ಲೋಸ್ ಆಗ್ತದ. 2026 ಇದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ, ನೆನಪಿರಲಿ. ಹಾಗೇನು ಪರೀಕ್ಷೆ ದಿನಾಂಕ ನೋಡಿದ್ರೆ, ಪರೀಕ್ಷಾ ದಿನಾಂಕ ಅಥವಾ ಪರೀಕ್ಷೆ ದಿನಾಂಕ, ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳಿದ್ರೆ ಇದು ನೋಡ್ರಿ 1 ಮಾರ್ಚ್ 2026, 1/3/2026 ತಮ್ಮ ತಲೆಗೆ ಇಟ್ಕೋರಿ. ಈ ಡೇಟ್ ಚೇಂಜ್ ಆಗೋದಿಲ್ಲ. ಆ ನಂತರ ತಮ್ಗೆ ಇನ್ನೊಂದು ನೆನಪಿರ್ಬೇಕು, ಆಳ್ವಾಸ್ ಶಾಲೆ ಮೂಡಬಿದ್ರಿಯವರು ಕೂಡ ಇದೇ ದಿನಾಂಕದಂದು ಎಕ್ಸಾಮ್ ನಡೆಸಾತಿದ್ರು ಮೊದಲು. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಡೇಟನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇಲ್ಲಿ ಫೆಬ್ರವರಿ 22ನೇ ತಾರೀಕು ಆಳ್ವಾಸ್ ಎಕ್ಸಾಮ್ ನಡೀತಾ ಇದೆ. ಇದೇ ಬೇರೆ ಎಕ್ಸಾಮು, ಇದ್ರ ಕುರಿತು ಕೂಡ ಈಗಾಗಲೇ ನಾನು ಮಕ್ಕಳಿಗೆ, ಪಾಲಕರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನೋಡ್ರಿ, ಇದು ಮಾರ್ಚ್ 1ನೇ ತಾರೀಕು ಮೊರಾರ್ಜಿ ದೇಸಾಯಿ ಎಕ್ಸಾಮ್ ನಡೀತದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ. ಕನ್ನಡದಲ್ಲಿ ತಪ್ಪಾದ್ರೆ ಇಂಗ್ಲಿಷ್ ನೋಡ್ಕೋಬಹುದು, ಇಂಗ್ಲಿಷ್ ತಪ್ಪಾದ್ರೆ ಕನ್ನಡ, ಅಂದ್ರೆ ಕ್ವಶನ್ ಪೇಪರ್ ಸೇಮ್ ಇರ್ತದೆ. ಟ್ರಾನ್ಸ್ಲೇಷನ್ ಅಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಕೂಡ ಅವಕಾಶ ಇರ್ತದೆ. ಸೊ ಇದೇ ಬೇಸ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನ ಈಗ ಯೂಟ್ಯೂಬಲ್ಲಿ ಹಾಗೆ ನಮ್ಮ ವಿವಿಧ ಚಾನಲ್ಗಳಿದ್ದಾವೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು,
ಆನಂತರ ನಮ್ಮ ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಹಾಕ್ತಾ ಇರ್ತೀವಿ. ಪಾಲಕರು ಅವನ್ನ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ಉಪಯೋಗ ಮಾಡ್ಕೋರಿ. ಹಾಗೆ ಇಲ್ಲೇನು ಮಾಡ್ತಾ ಇದ್ವಿ ಅಂತಂದರೆ, ವಿದ್ಯಾರ್ಥಿಗಳಿಗೆ ಪ್ರತಿದಿನ ಇವಾಗ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಮುಗಿಯೋರು ಕೂಡ ಬೆಳಗ್ಗೆ ಒಂದು ಕ್ಲಾಸು, ಸಾಯಂಕಾಲ ಒಂದು ಕ್ಲಾಸು ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರ್ತದೆ. ಹಾಗೆ ಶಿವಾನಂದ ಮಾವಿನಕೊಪ್ಪ ಅಂತ ನಮ್ಮ ಫೇಸ್ಬುಕ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಆಗ್ತಾ ಇರ್ತವೆ. ತಾವು ಉಚಿತವಾದಂತಹ ಕ್ಲಾಸ್ಗಳನ್ನ ಕೇಳಬಹುದು, ನೋಡಬಹುದು, ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ಎಕ್ಸಾಮ್ನಲ್ಲಿ ಪಾಸ್ ಆಗ್ಬೋದು. ಇನ್ನು ಬನ್ನಿ ಹಾಗಾದ್ರೆ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಇದು, ಯಾವ ಸಬ್ಜೆಕ್ಟ್ಗೆ ಅಂತ ನೋಡ್ಬೋದು. ಇಲ್ಲಿ 4th ಮತ್ತೆ 5th ಈ ಎರಡೂ 4ನೇ ತರಗತಿ ಮತ್ತು 5ನೇ ತರಗತಿ ಎರಡು ತರಗತಿಗಳಿಗೆ ಸೇರಿಕೊಂಡು ಒಟ್ಟು 90ರಷ್ಟು ಅಥವಾ 90 ಅಂಕಗಳಂತ ನೀವು ತಿಳ್ಕೊಬಹುದು. 90ರಷ್ಟು ಅಂತಂದ್ರೂ ಓಕೆ, 90 ಮಾರ್ಕ್ಸ್ ಅಂದ್ರೂ ಕೂಡ, ಯಾಕಂದ್ರೆ ಇರೋದೇ 100 ಮಾರ್ಕ್ಸ್. 100ಕ್ಕೆ 90ರಷ್ಟು ಇಲ್ಲೇನು ಮಾಡ್ತಾನೆ, 4ನೇ ತರಗತಿ ಮತ್ತು 5ನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ಆಧಾರಿತವಾಗಿಟ್ಕೊಂಡು ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾದ್ರೆ ಯಾವ ವಿಷಯ ಬರ್ತಾವೆ ನೋಡ್ರಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಕನ್ನಡ ಅಂದ್ರೆ 5ನೇ ತರಗತಿ ಮತ್ತು 4ನೇ ತರಗತಿ ಕನ್ನಡ, ಇಂಗ್ಲೀಷು, ಹೌದಾ, ಕನ್ನಡ, ಇಂಗ್ಲೀಷು, ಗಣಿತ, ಆನಂತರ ಸಮಾಜ ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಅಂತ ಕರಿತೀವಿ. ಪರಿಸರ ಅಧ್ಯಯನದಲ್ಲಿ 2 ರೀತಿ ಸಬ್ಜೆಕ್ಟ್ ಇದ್ದಾವೆ, ಒಂದು ಸೈನ್ಸ್ ಇದೆ, ಒಂದು ಸೋಷಿಯಲ್ ಸೈನ್ಸ್ ಇದೆ. ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತಿದೆ, ಅಥವಾ ಸಾಮಾನ್ಯ ಜ್ಞಾನ ಅಂತಿದೆ. ಸಾಮಾನ್ಯ ವಿಜ್ಞಾನ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಈ ವಿಷಯಗಳ ಆಧಾರಿತವಾಗಿ ಏನು ಮಾಡ್ತಾರೆ ಅಂದರೆ, ಪ್ರತಿ ವಿಷಯಕ್ಕೆ 20 ಅಂಕಗಳಂತೆ ಒಟ್ಟು 5 ಟಾಪಿಕ್ ಮಾಡ್ತಾನೆ. 5 ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತ ಮಾಡ್ತಾನೆ. ಹಾಗಾಗಿ ಒಟ್ಟು 100 ಪ್ರಶ್ನೆ 100 ಅಂಕಗಳಿರ್ತವೆ. ಓಕೆ, ಎಷ್ಟು ಅಂಕಗಳನ್ನು ತೊಗೊಂಡ್ರೆ ಪಾಸ್ ಆಗ್ತಾನೆ, ಯಾವ್ಯಾವ ಕೆಟಗರಿ ಎಷ್ಟು, ಕಳೆದ ಸಾರಿ ಎಷ್ಟು ನಿಂತಿತ್ತು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ನಾವು ನೋಡೋಕೈತೇನಪ್ಪ ಅಂದರೆ, ಹಾಗಾದ್ರೆ ಪ್ರತಿದಿನ ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಸಾಯಂಕಾಲ ವಿಡಿಯೋಗಳು ಬರ್ತಿರ್ತಾವೆ. ತಾವು ನೋಡ್ರಿ, ಫಾಲೋ ಮಾಡ್ರಿ, ಅವುಗಳನ್ನ ಶೇರ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೆ ಕೂಡ ಹೆಲ್ಪ್ ಮಾಡ್ರಿ. ಹಾಗಾಗಿ ಇನ್ನು ಈ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ದಲ್ಲಿ ನಡೀತಿದ್ದೇನ್ರಿ ಅಂತ ಕೆಲವರು ಕ್ವಶನ್ ಕೇಳ್ತಿರ್ತಾರೆ. ಸೊ ನೋಡ್ರಿ, ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಬೇಸ್ ಇಲ್ಲ, ಆನ್ಲೈನ್ ಬೇಸ್ ಇದೆ. ಎಲ್ಲೆಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಮಾತ್ರ ಅವ್ರದ್ದೇ ಅಂತ ಒಂದು ಸಪ್ರೇಟ್ ಫೋಟೋದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊರಗಡೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವಿಲ್ಲ. ಅರ್ಥ ಆಯ್ತಾ? ಮೊರಾರ್ಜಿ ದೇಸಾಯಿ ಅಪ್ಲಿಕೇಶನ್ ಹಾಕೋದು ಕೇವಲ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಾತ್ರ. ಆನಂತರ ಇನ್ನು ಕೆಲವರಿಗೆ ಡೌಟ್ ಇದೆ, ಈ ಮೈನಾರಿಟಿ ಶಾಲೆಗಳಿದ್ದಾವೆ, ಅಲ್ಪಸಂಖ್ಯಾತರ ಶಾಲೆಗಳಂತ ಕರಿತೀವಿ. ಮೌಲಾನಾ ಆಜಾದ್ ಶಾಲೆಗಳು, ಅಬ್ದುಲ್ ಕಲಾಂ ಶಾಲೆಗಳು ಕೆಲವೊಂದಿಷ್ಟು ಇದ್ದಾವೆ. ಆ ಶಾಲೆಗಳಲ್ಲಿ ಪ್ರವೇಶವನ್ನು ಪಡ್ಕೋಬೇಕಂದ್ರೆ ಅದು ಕೂಡ ಸೇಮ್ ಹಿಂಗೆ ಇರ್ತದೆ. ಆದರೆ ಅದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಆ ಶಾಲೆಗೆ ತಾವು ಹೋಗಬೇಕು. ಅಂದರೆ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಮೂಲಕ ಸಲ್ಲಿಸಿ, ಅದು ಬೇರೆ ಎಕ್ಸಾಮ್. ಇದು ಮೊರಾರ್ಜಿ ದೇಸಾಯಿ ಬೇರೆ ಎಕ್ಸಾಮ್. ಓಕೆ, ಹಾಗೆ ಮತ್ತೊಂದು ಏನಪ್ಪಾ ಅಂತಂದರೆ, ಇನ್ನೂ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನು ನಾವಿಲ್ಲಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಕೊಡ್ತಾ ಹೋಗ್ತೀವಿ. ನಮ್ಮದು MK ಬಳಿಯ ಜ್ಞಾನಜ್ಯೋತಿ ನವೋದಯ ಕೋಚಿಂಗ್ ಕ್ಲಾಸಸ್, ಇಲ್ಲಿ ಸುಮಾರು ವರ್ಷಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ತರಬೇತಿಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಕಳೆದ ವರ್ಷ ಕೂಡ ನಾವು ನವೋದಯ ಶಾಲೆಗೆ 6 ವಿದ್ಯಾರ್ಥಿಗಳು, ಸೈನಿಕ್ ಶಾಲೆಗೆ 14, ಮೊರಾರ್ಜಿ ದೇಸಾಯಿ ಶಾಲೆಗೆ ಮೊದಲನೇ ಲಿಸ್ಟಲ್ಲಿ 42, ಹಾಗೆ 2ನೇ ಲಿಸ್ಟಲ್ಲಿ ಮತ್ತೆ 6, ಹಾಗೆ ಆಳ್ವಾಸಕ್ಕೆ 5 ವಿದ್ಯಾರ್ಥಿಗಳು, ಆಳ್ಕೆಗೆ 2 ವಿದ್ಯಾರ್ಥಿಗಳು, ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ನಮ್ಮ ಶಾಲೆ ವತಿಯಿಂದ, ನಮ್ಮ ಕೋಚಿಂಗ್ ಕ್ಲಾಸ್ ವತಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿ ಹೋಗ್ತಾ ಇದ್ದಾರೆ. ತಮ್ಮ ವಿದ್ಯಾರ್ಥಿಗಳು ಕೂಡ ಏನಾದರೂ 4ನೇ ತರಗತಿ 5ನೇ ತರಗತಿ ಇದ್ದರೆ ಬೋರ್ಡ್ ಮೇಲೆ ಕಾಣ್ತಕ್ಕಂಥ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಸ್ಪೆಷಲಾಗಿ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡಿಕೊಂಡು ಅಡ್ಮಿಷನ್ ತೆಗೆದುಕೊಳ್ಬೋದು. ಹಾಗೆ ಪ್ರತಿದಿನ ನಮ್ಮ ಯೂಟ್ಯೂಬ್ ಕ್ಲಾಸ್ ಮೂಲಕ ಫ್ರೀ ಕ್ಲಾಸಸ್ಗಳು ನಡೀತಾ ಇರ್ತವೆ. ಅವುಗಳನ್ನ ತಾವು ವಾಚ್ ಮಾಡೋದು ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಶುಭವಾಗಲಿ.